ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಭಾಗ 2 ಪಠ್ಯಪುಸ್ತಕದ 6ನೇ ಪದ್ಯಪಾಠ ಗೆಳೆತನ ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ ನಾವು ಎಲ್ಲ ವಿಷಯಗಳಲ್ಲಿ ಕೂಡ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೀವಿ. ಸೊ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ಕನ್ನಡ, ಇಂಗ್ಲೀಷ್, ಹಿಂದಿ, SS ಮತ್ತು ಸೈನ್ಸ್. ಅದನ್ನು ನೋಡಿ 8ನೇ ತರಗತಿಯ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸ್ಬೋದು. ದಯಮಾಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿ. ಸೊ ನೋಡೋಣ ಗೆಳೆತನ ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು. ಅಭ್ಯಾಸ ಮುಖ್ಯ ಪ್ರಶ್ನೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಕವಿ ಎಲ್ಲಿ ತಂಗಿದ್ದಾರೆ? ಉತ್ತರ, ಕವಿ ಗೆಳೆತನವೆಂಬ ಸುವಿಶಾಲ ಆಲದ ಮರದಡಿಯ ತಂಪಾದ ನೆರಳಿನಲ್ಲಿ ತಂಗಿದ್ದಾರೆ. ಎರಡನೇ ಪ್ರಶ್ನೆ, ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ? ಕವಿ ಮೌನದಲ್ಲಿ ಜೀವನದ ಬಹಳಷ್ಟು ತಾಳಲಾಗದ ಕಷ್ಟಗಳನ್ನು, ನೋವುಗಳನ್ನು, ತಾಪಗಳನ್ನು ನುಂಗಿದ್ದಾರೆ. ಪ್ರಶ್ನೆ 3, ಗೆಳೆತನದ ಮನಸ್ಸಿನ ಭಾವನೆ ಹೇಗಿದೆ? ಉತ್ತರ, ಗೆಳೆತನದ ಮನಸ್ಸಿನ ಭಾವನೆಯು ಬಾನಿನಷ್ಟು ಅಗಲವಾಗಿ, ಎದೆ ತಿಳಿಯಾದ ಕೊಳದಂತೆ, ಭಾವವು ಶುದ್ಧ ಸ್ಫಟಿಕ ಬೆಳದಿಂಗಳಿನಂತೆ ಇದೆ. ಪ್ರಶ್ನೆ 4, ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಯಾವುದು? ಉತ್ತರ, ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಯಾವುದು ಎಂದರೆ, ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ. ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಗೆಳೆತನದಲ್ಲಿ ಯಾವ ದುರ್ಗುಣಗಳು ಇಲ್ಲವೆಂದು ಹೇಳಲಾಗಿದೆ? ಉತ್ತರ, ಗೆಳೆತನದಲ್ಲಿ ವಂಚನೆ ಇಲ್ಲ, ಚಂಚಲತೆ ಇಲ್ಲ, ಮೇಲು ಕೀಳುಗಳ ಭೇದ ಭಾವವಿಲ್ಲ, ಅಹಂಕಾರವಿಲ್ಲ, ಒಬ್ಬರ ಮೇಲೊಬ್ಬರಿಗೆ ದ್ವೇಷವಿಲ್ಲ, ಸಣ್ಣತನದಿಂದ ಯೋಚಿಸುವುದಿಲ್ಲ ಮತ್ತು ಸಂಕೋಚಗಳು ಇಲ್ಲವೆಂದು ಕವಿ ಹೇಳುತ್ತಾರೆ. ಮುಖ್ಯ ಪ್ರಶ್ನೆ 2, ಗೆಳೆತನದ ಶುಚಿರುಚಿ ಎಂಥದ್ದು? ಉತ್ತರ, ಗೆಳೆತನದ ಶುಚಿರುಚಿಯು ಉಪ್ಪಿಗಿಂತಲೂ ಹೆಚ್ಚು, ತಾಯಿಯ ಬಂಧುತ್ವಕ್ಕಿಂತಲೂ ಹೆಚ್ಚು. ಆದರೆ ಇದರ ರುಚಿಯನ್ನು ಕಂಡವರೆಲ್ಲರೂ ಕಾಣಲಾಗುವುದಿಲ್ಲ. ಯಾರು ಗೆಳೆತನವನ್ನು ಮಾಡಿರುತ್ತಾರೋ ಅವರು ಮಾತ್ರ ಇದರ ಹದವನ್ನು ಬಲ್ಲರು ಎಂದು ಕವಿ ಹೇಳುತ್ತಾರೆ. ಪ್ರಶ್ನೆ 3, ಜೀವನ ರಸಪಾಕವಾಗುವುದು ಹೇಗೆ? ಉತ್ತರ, ನಾವು ಹೇಗೋ ಕಷ್ಟಪಟ್ಟು ಗಳಿಸಿ ಉಳಿಸಿಕೊಂಡ ಗೆಳೆತನದ ಪ್ರೀತಿಯನ್ನು ಜೀವನದಲ್ಲಿ ಆಗು ಹೋಗುಗಳಿಗೆ ಬಾಗದಂತೆ, ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು. ಒಬ್ಬರ ಸುಖದಲ್ಲಿ ಇನ್ನೊಬ್ಬರ ಸಂತಸಪಟ್ಟು, ದುಃಖದಲ್ಲಿ ಸಹಭಾಗಿಯಾಗಿ, ಸರಸ ವಿರಸದಲ್ಲಿ ಒಂದಾದರೆ ಜೀವನ ರಸಪಾಕವಾಗುತ್ತದೆ. ಮುಖ್ಯ ಪ್ರಶ್ನೆ ಕೊಟ್ಟಿರೋ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಗೆಳೆತನ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ? ಉತ್ತರ, ಜೀವನದ ಅನಂತ ತಾಳಲಾಗದ ನೋವುಗಳನ್ನು, ಕಷ್ಟಗಳನ್ನು, ಅದರ ಕಾವುಗಳನ್ನು ಮೌನದಲ್ಲಿ ನುಂಗಿರುವ ಕವಿಗೆ ಗೆಳೆತನವು ಒಂದು ವಿಶಾಲವಾದ ಆಲದ ಮರದಂತೆ ಗೋಚರಿಸುತ್ತದೆ. ಅದರ ತಂಪಾದ ನೆರಳಿನಲ್ಲಿ ತಂಗಲು ಬಯಸುತ್ತಾರೆ. ಗೆಳೆತನದಲ್ಲಿ ವಂಚನೆ ಇಲ್ಲ, ಚಂಚಲತೆ ಇಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಂಕಾರವಿಲ್ಲ, ಒಬ್ಬರ ಮೇಲೊಬ್ಬರಿಗೆ ದ್ವೇಷವಿಲ್ಲ, ಸಣ್ಣತನದಿಂದ ಯೋಚಿಸೋದಿಲ್ಲ ಮತ್ತು ಸಂಕೋಚಗಳೆಂಬ ದುರ್ಗುಣಗಳು ಇಲ್ಲವಾದ್ದರಿಂದ ಗೆಳೆತನವು ಇಹಲೋಕಕ್ಕಿರುವ ಅಮೃತವೆಂದು ಕವಿಗಳು ಹೇಳಿದ್ದಾರೆ. ಪ್ರಶ್ನೆ 2, ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ? ವಿವರಿಸಿರಿ. ಉತ್ತರ, ಗೆಳೆಯರ ಮನಸ್ಸಿನಲ್ಲಿ ವಂಚನೆ ಇಲ್ಲ, ಚಂಚಲತೆ ಇಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಂಕಾರವಿಲ್ಲ, ಒಬ್ಬರ ಮೇಲೊಬ್ಬರಿಗೆ ಸ್ವಲ್ಪವೂ ದ್ವೇಷವಿಲ್ಲ, ಸಣ್ಣತನದಿಂದ ಯೋಚಿಸುವುದಿಲ್ಲ ಮತ್ತು ಸಂಕೋಚವೆಂಬುದು ಮೊದಲೇ ಇರುವುದಿಲ್ಲ. ಗೆಳೆಯರ ಮನವು ಬಾನಿನಷ್ಟು ಅಗಲವಾಗಿದೆ, ಎದೆಯು ತಿಳಿಯಾದ ಕಲಶವಿರದ ಕೊಳೆದಂತೆ ಇದೆ, ಭಾವವು ಶುದ್ಧವಾದ ಸ್ಫಟಿಕದಂತೆ ಮತ್ತು ಬೆಳದಿಂಗಳಿನಂತೆ ಇದೆ. ಇದೇ ಗೆಳೆಯರ ಮನಸ್ಸಿನ ಭಾವನೆಗಳು. ಪ್ರಶ್ನೆ 3, ಗೆಳೆಯರು ಹೇಗೆ ಬಾಳುತ್ತಾರೆ? ಉತ್ತರ, ಗೆಳೆಯರು ಹೇಗೋ ಕಷ್ಟಪಟ್ಟು ಗಳಿಸಿ ಉಳಿಸಿಕೊಂಡ ಗೆಳೆತನದ ಪ್ರೀತಿಯನ್ನು ಜೀವನದ ಕಷ್ಟ ನಷ್ಟಗಳಲ್ಲಿ ವಕ್ರವಾಗದಂತೆ, ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳುತ್ತಾರೆ. ಗೆಳೆಯರು ಒಬ್ಬರ ಸುಖಕ್ಕೆ ಮತ್ತೊಬ್ಬರು ಭಾಗಿಯಾಗಿ ಸಂತಸ ಪಡ್ತಾರೆ, ದುಃಖದಲ್ಲಿಯೂ ಸಹಭಾಗಿಯಾಗುತ್ತಾರೆ. ಜೀವನದ ರಸಪಾಕದಂತೆ ಸರಸದಲ್ಲೂ ವಿರಸದಲ್ಲೂ ಪರಸ್ಪರ ಒಪ್ಪಿ ಹೊಂದಿಕೊಂಡು ಒಬ್ಬರಿಗಾಗಿ ಒಬ್ಬರು ಗಂಧದಂತೆ ಜೀವ ತೆಗೆದು ಬಾಳುವರು ಅಂತ ಬರೆದ್ರೆ ಸಾಕು. ಪ್ರಶ್ನೆ 4, ಗೆಳೆತನವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿರಿ. ಗೆಳೆತನದಲ್ಲಿ ವಂಚನೆ, ಚಂಚಲತೆ ಇರುವುದಿಲ್ಲ. ಗೆಳೆತನದಲ್ಲಿ ಮೇಲು ಕೀಳುಗಳೆಂಬ ಭೇದ ಭಾವವಿರುವುದಿಲ್ಲ. ಗೆಳೆಯರು ಒಬ್ಬರ ಸುಖಕ್ಕೆ ಮತ್ತೊಬ್ಬರು ಭಾಗಿಯಾಗಿ ಸಂತಸ ಪಡುತ್ತಾರೆ, ದುಃಖದಲ್ಲಿಯ ಸಹಭಾಗಿಯಾಗುತ್ತಾರೆ. ಸರಸದಲ್ಲೂ ವಿರಸದಲ್ಲೂ ಪರಸ್ಪರ ಒಪ್ಪಿ ಹೊಂದಿಕೊಂಡು ಬಾಳುತ್ತಾರೆ. ಗೆಳೆತನವು ತಾಯಿಯ ಬಂಧುತ್ವಕ್ಕಿಂತಲೂ ಹೆಚ್ಚು ಗೆಳೆತನದ ಸವಿಯನ್ನು ಕಂಡವರೆಲ್ಲರೂ ಅನುಭವಿಸಲಾಗುವುದಿಲ್ಲ. ಯಾರು ಗೆಳೆತನವನ್ನು ಮಾಡಿರುತ್ತಾರೆ ಅವರು ಮಾತ್ರ ಅದರ ಸವಿಯನ್ನು ಬಲ್ಲರು.
ಮುಖ್ಯ ಪ್ರಶ್ನೆ ಈ ಕೊಟ್ಟಿರೋ ಪ್ರಶ್ನೆಗೆ 8 ವಾಕ್ಯಗಳಲ್ಲಿ ಉತ್ತರಿಸಿರಿ. ಗೆಳೆತನದ ಮಹತ್ವವನ್ನು ಕನವಿ ಅವರು ಹೇಗೆ ತಿಳಿಸಿದ್ದಾರೆ? ಉತ್ತರ: ಕವಿಯು ಗೆಳೆತನವೆಂಬ ಒಂದು ವಿಶಾಲವಾದ ಆಲದ ಮರದ ತಣ್ಣನೆಯ ನೆರಳಿನ ತಂಪಿನಲ್ಲಿ ತಂಗಿ ಜೀವನದ ಅನಂತ ತಾಳಲಾಗದ ನೋವು, ಕಷ್ಟ, ತಾಪಗಳನ್ನು ಮೌನದಲ್ಲಿ ನುಂಗಬೇಕು. ಗೆಳೆತನ ಭೂಲೋಕದ ಅಮೃತವಿದ್ದಂತೆ. ಗೆಳೆಯರಿಲ್ಲದ ಜೀವನ ಬದುಕಿಯೂ ಸತ್ತಂತೆ. ಗೆಳೆತನದಲ್ಲಿ ವಂಚನೆ, ಚಂಚಲತೆ, ಮೇಲು ಕೀಳುಗಳೆಂಬ ಭೇದ, ಅಹಂಕಾರ ಇರೋದಿಲ್ಲ. ಸಣ್ಣತನದ ಯೋಚನೆ ಮತ್ತು ಸಂಕೋಚಗಳು ಇರೋದಿಲ್ಲ. ಗೆಳೆಯರ ಮನ ಆಕಾಶದಂತೆ ವಿಶಾಲ, ಹೃದಯ ತಿಳಿಯಾದ ಕೊಳ, ಭಾವ ಶುದ್ಧವಾದ ಸ್ಫಟಿಕ ಹಾಗೂ ಬೆಳದಿಂಗಳಿನಂತೆ ತಂಪಾಗಿರ್ತದೆ. ಗೆಳೆತನದ ಶುಚಿರುಚಿಯು ಉಪ್ಪಿಗಿಂತಲೂ ಹೆಚ್ಚು ರುಚಿಯುಳ್ಳದ್ದು, ತಾಯಿಯ ಬಂಧುತ್ವಕ್ಕಿಂತಲೂ ಹೆಚ್ಚು. ಆದರೆ ಇದರ ರುಚಿಯನ್ನು ಕಂಡವರೆಲ್ಲರೂ ಕಾಣಲಾಗುವುದಿಲ್ಲ. ಯಾರು ಗೆಳೆತನವನ್ನು ಮಾಡಿರುತ್ತಾರೋ ಅವರು ಮಾತ್ರ ಅದರ ಪಕ್ವತೆಯನ್ನು ಅರಿಯಬಲ್ಲರು. ಕಷ್ಟಪಟ್ಟು ಸಂಪಾದಿಸಿದ ಪ್ರೀತಿಯನ್ನು ಜೀವನದ ಆಗುಹೋಗುಗಳಿಗೆ ವಕ್ರವಾಗದಂತೆ ಕಾಪಾಡಿಕೊಳ್ಳಬೇಕು. ಗೆಳೆಯರ ಸುಖ ದುಃಖಗಳಲ್ಲಿ ಸಹಭಾಗಿಯಾಗಿ ಜೀವನದ ರಸಪಾಕದಂತೆ ಸರಸ ವಿರಸಗಳಲ್ಲಿ ತಪ್ಪು ಒಪ್ಪುಗಳನ್ನು ಒಪ್ಪಿಕೊಂಡು ಒಬ್ಬರಿಗಾಗಿ ಒಬ್ಬರು ಗಂಧದಂತೆ ಜೀವ ತೆಗೆದು ಬಾಳುವರು ಎಂದು ಕವಿ ಚನ್ನವೀರ ಕಣವಿ ತಿಳಿಸಿದ್ದಾರೆ. ಇನ್ನು ಸಂದರ್ಭ ಇದ್ದಾವೆ. ಮೊದಲ ವಾಕ್ಯ ಅದನ್ನುಳಿದರಿ ರೇನುದು ಜೀವನ್ಮತ ಅಂತ ಇದೆ. ಪ್ರಸ್ತುತ ವಾಕ್ಯವನ್ನು ಶ್ರೀ ಚನ್ನವೀರ ಕಣವಿ ಅವರು ರಚಿಸಿರುವ ಆಕಾಶ ಬುಟ್ಟಿ ಎಂಬ ಕವನ ಸಂಕಲನದಿಂದ ಆಯ್ದ ಗೆಳೆತನ ಎಂಬ ಕವನದಿಂದ ಆರಿಸಲಾಗಿದೆ. ಕವಿಗಳು ಗೆಳೆತನವೇ ಇಹಲೋಕಕ್ಕಿರುವ ಅಮೃತ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಸ್ವರಶ ಗೆಳೆತನವಿಲ್ಲದಿದ್ದಲ್ಲಿ ಜೀವವಿದ್ದು ಸತ್ತಂತೆ ಎಂದು ಗೆಳೆತನದ ಹಿರಿಮೆಯನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ಎರಡನೇದು ಭಾವಶುದ್ಧ ಸ್ಫಟಿಕ ಬೆಳದಿಂಗಳು ಅಂತ ಇದೆ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಶ್ರೀ ಚನ್ನವೀರ ಕಣವಿ ಅವರು ರಚಿಸಿರುವ ಆಕಾಶ ಬುಟ್ಟಿ ಎಂಬ ಕವನ ಸಂಕಲನದಿಂದ ಆಯ್ದ ಗೆಳೆತನ ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ: ಗೆಳೆತನದ ಗುಣಲಕ್ಷಣಗಳನ್ನು ಕುರಿತು ವರ್ಣಿಸೋ ಸಂದರ್ಭದಲ್ಲಿ ಕವಿಗಳು ಈ ಮೇಲಿನ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ: ಗೆಳೆತನದಲ್ಲಿನ ಹೃದಯವು ತಿಳಿಗೊಳ್ಳದಂತೆ ಇದ್ದು ಭಾವವು ಶುದ್ಧ ಸ್ಫಟಿಕದಂತೆ ಪಾರದರ್ಶಕವಾಗಿಯೂ ತಂಪಾಗಿಯೂ ಇರುತ್ತದೆ ಎಂದು ಹೋಲಿಸಿರೋದು ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಮೂರನೇ ವಾಕ್ಯ ಕಂಡವರೇನು ಬಲ್ಲರಿದನು ಅಂತ ಇತ್ತು. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಶ್ರೀ ಚನ್ನವೀರ ಕಣವಿ ಅವರು ರಚಿಸಿರುವ ಆಕಾಶ ಬುಟ್ಟಿ ಎಂಬ ಕವನ ಸಂಕಲನದಿಂದ ಆಯ್ದ ಗೆಳೆತನ ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ: ಗೆಳೆತನದ ಶುಚಿರುಚಿಯ ಮಹತ್ವವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ: ಗೆಳೆತನದ ಪರಿಪಕ್ವತೆಯನ್ನು ಅನುಭವಿಸಿದವರು ಮಾತ್ರ ಅರಿಯಲು ಸಾಧ್ಯ. ಕಂಡವರೆಲ್ಲ ಗೆಳೆತನದ ಮಹತ್ವವನ್ನು ಅರಿಯರು ಎಂಬುದನ್ನು ಈ ಮಾತಿನ ಮೂಲಕ ಕವಿಗಳು ಬಹು ಸ್ವಾರಸ್ಯವಾಗಿ ವರ್ಣಿಸ್ತಾರೆ. ನಾಲ್ಕನೇ ವಾಕ್ಯ ಬಾಳುವರು ಗಂಧದೊಲು ಜೀವ ತೆಗೆದು ಅಂತ ಇತ್ತು. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಶ್ರೀ ಚನ್ನವೀರ ಕಣವಿ ಅವರು ರಚಿಸಿರುವ ಆಕಾಶ ಬುಟ್ಟಿ ಎಂಬ ಕವನ ಸಂಕಲನದಿಂದ ಆಯ್ದ ಗೆಳೆತನ ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ: ಗೆಳೆಯರು ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನದ ರಸಪಾಕದಂತೆ ಸರಸವಿರಸದಲ್ಲಿ ಒಂದಾಗುವರು ಎಂದು ಕವಿಗಳು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಗೆಳೆತನವೆಂಬುದು ತೀಡಿದಷ್ಟು ಸುವಾಸನೆಯನ್ನು ನೀಡುವಂತಹ ಗಂಧದಂತೆ ಎಂಬುದನ್ನು ಈ ಮಾತಿನ ಮೂಲಕ ಕವಿಗಳು ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾರೆ. ಗುಂಪಿಗೆ ಸೇರಿದ ಪದ ಬರಿಬೇಕು. ಎಸ್ ಹೆಗಲಗೊಟ್ಟು ಸಂತಸಪಟ್ಟು ಉಂಡವನು ತಿಳಿಗೊಳ. ಸೊ ದ ರೈಟ್ ಆನ್ಸರ್ ಈಸ್ ಉಂಡವನು. ಲೋಕ ಅಮೃತ ಎದೆ ಸಾಹಸ. ಆನ್ಸರ್ ಈಸ್ ಎದೆ. ಭಾವಜೀವಿ ಕಾವ್ಯಾಕ್ಷಿ ದೀಪದಾರಿ ಜೀವಧ್ವನಿ. ಆನ್ಸರ್ ಈಸ್ ಜೀವಧ್ವನಿ. ಭಾನು ಆಕಾಶ ಭಾನು ಗಗನ. ಆನ್ಸರ್ ಈಸ್ ಭಾನು. ಪದ್ಯವನ್ನು ಪೂರ್ಣ ಮಾಡಬೇಕು. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ಎಂಬ ಕೇಳಿರುವೆನು. ಗೆಳೆತನದ ಶುಚಿರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡೇ ದೋಷವೇನು. ಕಂಡವರೇನು ಬಲ್ಲರಿದನು. ಉಂಡವನು ಕಂಡಿಯನು ಇದರ ಹದನು ಅಂತ ಇತ್ತು. ಇಷ್ಟಿತ್ತು ಈ ಒಂದು ಗೆಳೆತನ ಅಂತಕ್ಕಂಥ ಪದ್ಯಪಾಠದ ಪ್ರಶ್ನೋತ್ತರಗಳು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.